ಜನಪ್ರಿಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವೆಲ್ಲ ಯುವಕರು ಸೇರಿಕೊಂಡು ಎಸ್ ಎನ್ ಯುವಸೇನೆ ವತಿಯಿಂದ ಬೆಳಗ್ಗೆಯಿಂದ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಬೆಳಿಗ್ಗೆ 7 ಗಂಟೆಗೆ ಬೆಂಬಲ ನಗರದಲ್ಲಿ ಇರ್ತಕ್ಕಂಥ ಹ್ಯಾಪಿ ಹೋಮಲ್ಲಿ ಟಿಫನ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ಡೆಪ್ ವಿವೇಕಾನಂದ ನಗರದಲ್ಲಿ ಇರ್ತಕ್ಕಂಥ ಡೆಪ್ ಮಕ್ಕಳಿಗೆ ಟಿಫನ್ ವ್ಯವಸ್ಥೆ ಮಾಡೋದಾಗಿರ್ಬೋದು, ರುದ್ರಾಶ್ರಮದಲ್ಲಿ ಬೀರನಹಳ್ಳಿ ರುದ್ರಾಶ್ರಮದಲ್ಲಿ ಊಟದ ವ್ಯವಸ್ಥೆ ಹಾಗೂ ತಿಂಡಿ ವ್ಯವಸ್ಥೆ ಮಾಡೋದಾಗಿರ್ಬೋದು, ಅಲ್ಲಿ ಫ್ರೂಟ್ಸ್ ವಿತರಣೆ ಆಗಿ, ಮತ್ತು ಅದೇ ರೀತಿಯಾಗಿ ಎಸ್ ಎನ್ ಯುವಸೇನೆ ವತಿಯಿಂದ ಶಾಸಕರು ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಎಸ್ ಎನ್ ಸಿಟಿ ಹತ್ರ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅವರಿಗೆ ಅಭಿಷೇಕ ಮಾಡಿಸಿ ಭಗವಂತ ಇನ್ನಷ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದೇ ಮುಖಾಂತರ ಎಸ್ ಎನ್ ಯುವಸೇನೆ ವತಿಯಿಂದ ಮತ್ತು ಅಭಿಮಾನಿಗಳ ವತಿಯಿಂದ ಎಸ್ ಎನ್ ರೆಸಾರ್ಟಲ್ಲಿ ಬ್ಲಡ್ ಕ್ಯಾಂಪನ್ನು ಸಹ ಆಯೋಜನೆ ಮಾಡಿದ್ವಿ. ಅಲ್ಲಿ ಸಹ ಎಲ್ಲ ನಮ್ಮ ಯುವಕರು ಅಭಿಮಾನಿಗಳು ಭಾಳಷ್ಟು ಜನ ಬ್ಲಡ್ ಡೊನೇಟ್ ಮಾಡಿದರು. ಅವರಿಗೆಲ್ಲ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈಗ ಅದೇ ರೀತಿಯಾಗಿ ನಾವು ಎಲ್ಲ ಎಸ್ ಎನ್ ಯುವಸೇನೆ ವತಿಯಿಂದ ಇವತ್ತು ಬಂಗಾರಪೇಟೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಹಣ್ಣು ಹಂಪಲನ್ನು ವಿತರಣೆ ಮಾಡಿ ಭಗವಂತ ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ, ನಮ್ಮ ತಾಲೂಕಿನ ಹಾಗೂ ನಮ್ಮ ಜಿಲ್ಲೆಯ ಅಭಿವೃದ್ಧಿಗಾಗಿ, ಈ ರಾಜ್ಯದ ಅಭಿವೃದ್ಧಿಗೆ ಶ್ರಮ ಪಡಲಿ ಅಂಥೇಳಿ ಅವ್ರಿಗೆ ಬೇಡ್ಕೊತಾ ಇದ್ದೀವಿ. ಏನಿವತ್ತು ನಿಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಣ್ಣನವರು ಇವತ್ತು 57ನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಏನು ಇವತ್ತು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿದ್ವಿ, ಮತ್ತು ಅನಾಥಾಶ್ರಮದಲ್ಲೆಲ್ಲ ಊಟ ವ್ಯವಸ್ಥೆಯನ್ನು ಮಾಡಿದ್ವಿ, ಮತ್ತು ಬ್ಲಡ್ ಕ್ಯಾಂಪನ್ನು ಮಾಡಿ ಇವತ್ತು ಎಲ್ಲ ಸಾವಿರಾರು ಸಂಖ್ಯೆಗಳಲ್ಲಿ ಬಂದು ಎಸ್ ಎನ್ ನಾರಾಯಣಸ್ವಾಮಣ್ಣನವರನ್ನ ಆಶೀರ್ವಾದ ಮಾಡಿದ್ದಾರೆ. ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಮಾಡಿ ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕಂತ ಏನು ನಮ್ಮ ತಾಲೂಕಿನ ಜನತೆ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಮಿನಿಮಮ್ 10,000 ಜನ ಸೇರಿ ಇವತ್ತು ನಮ್ಮ ಶಾಸಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಆರೋಗ್ಯ ಐಶ್ವರ್ಯ ಆಂಜನೇಯ ಸ್ವಾಮಿ ಇನ್ನೆಷ್ಟು ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಎಲ್ರಿಗೂ ನಮಸ್ಕಾರ.